Welcome to Commerce Mind YouTube ಚಾನಲ್. ಎಸ್ ಟುಡೇ ಸೆಷನ್ ಅಲ್ಲಿ ಅಂದ್ರೆ ಲಾಸ್ಟ್ ಸೆಷನ್ ಅಲ್ಲಿ ನಾವು ಕೆಸೆಟ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅಪ್ ಟು 30 ಕ್ವೆಶನ್ಸ್ ವರೆಗೆ ನಾವು ಸಾಲ್ವ್ ಮಾಡಿದೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ 31st ಕ್ವೆಶ್ಚನ್ ಟು 40 ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಎಸ್ 31st ಕ್ವೆಶ್ಚನ್ ಇಂದ 40 ಕ್ವೆಶನ್ಸ್ ವರೆಗೂ ಸಾಲ್ವ್ ಮಾಡ್ತಾ ಹೋಗೋಣ. ಎಸ್ ನಿಮ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಸೊ ಇದೇ ತರ ಕ್ವೆಶನ್ ಬರ್ಲಿಲ್ಲ ಅಂತಂದ್ರು ಇದೇ ತರ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಬೇರೆ ತರ ಕ್ವೆಶನ್ಸ್ ಬರ್ಬೋದು. ಸೊ ಹಾಗಾಗಿ ನಿಮ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಸೊ ಡೆಫಿನೆಟ್ ಆಗಿ ನಿಮ್ಗೆ ಮತ್ತೆ ನೆಕ್ಸ್ಟ್ ಬರುವಂತ ಕೇಸ್ ಅಕ್ಟೋಬರ್ ಏನು ಎಕ್ಸಾಮ್ ನಡೆಸ್ತಾರೆ ಸೊ ಅಲ್ಲಿಗೆ ಡೆಫಿನೆಟ್ ಆಗಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಎಸ್. ಸೊ ನೋಡಿ 31st ಕ್ವೆಶನ್ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ refers to a method of sampling in which a core group of participants who are initially sampled for a research study recruit are recommended other potential participant. ಓಕೆ, ಸೊ ಇದು ಯಾವ ಸ್ಯಾಂಪಲಿಂಗ್ ಟೈಪ್ಸ್ ಆಫ್ ಸ್ಯಾಂಪಲಿಂಗ್ ಅಂತ ಬರುತ್ತೆ ನಿಮ್ಗೆ. ಸೊ ಅಲ್ಲಿ ಪ್ರೊಬಬಿಲಿಟಿ ಸ್ಯಾಂಪಲಿಂಗ್ ಮತ್ತೆ ನಾನ್ ಪ್ರೊಬಬಿಲಿಟಿ ಸ್ಯಾಂಪಲಿಂಗ್ ಅಂತ ಬರುತ್ತೆ ನಿಮ್ಗೆ. ಸೊ ಅದರಲ್ಲಿ ಟೈಪ್ಸ್ ಆಫ್ ಸ್ಯಾಂಪಲಿಂಗ್ ಅಲ್ಲಿ ನಿಮ್ಗೆ ಕ್ವೆಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಇಸ್ ಕಮ್ಸ್ ಟು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಿಮ್ಗೆ ಬರುತ್ತೆ. ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಿಮ್ಗೆ ಕೆಸೆಟ್ ಕ್ವೆಶನ್ ಪೇಪರ್, ಕೆಸೆಟ್ ಮತ್ತೆ ಯುಜಿಸಿ ನೆಟ್ ಪೇಪರ್ ಇದೆ. ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ರಿಸರ್ಚ್ ಮೆಥಡ್ ಅಂತ. ಸೊ ಆ ಯೂನಿಟ್ ಇಂದ ನಿಮ್ಗೆ ಈ ಕ್ವೆಶನ್ ಅನ್ನ ತೆಗೆದಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಸ್ನೋಬಾಲ್ ಸ್ನಾಪಲಿಂಗ್. ಸ್ನೋಬಾಲ್ ಸ್ಯಾಂಪಲಿಂಗ್ ಇಸ್ ದ ರೈಟ್ ಆನ್ಸರ್. ಸೊ ನಿಮ್ಗೆ ಕೋರ್ ಒಂದು ಗ್ರೂಪ್ ಅನ್ನ ಟಾರ್ಗೆಟ್ ಮಾಡಿ ಸೊ ಆ ಗ್ರೂಪ್ ಇಂದ ಮತ್ತೆ ನೆಕ್ಸ್ಟ್ ರಿಸರ್ಚ್ ಗೆ ಅವರಿಂದ ಹೆಲ್ಪ್ ಅನ್ನ ತಗೊಂಡು ಮುಂದೆ ಹೋಗ್ತಾ ಇದ್ರೆ ಸೊ ಅದನ್ನ ಸ್ನೋಬಾಲ್ ಸ್ಯಾಂಪಲಿಂಗ್ ಅಂತ ಕರೀತಾರೆ. ಸೊ ಎಸ್, ಸಿ ಎಸ್ ಫಸ್ಟ್ ಸ್ನೋಬಾಲ್ ಸ್ಯಾಂಪಲಿಂಗ್ ನೋಡ್ಬಿಡೋಣ. ಎಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ನೋಬಾಲ್ ಸ್ಯಾಂಪಲಿಂಗ್? ಸಿ ಫಸ್ಟ್ ಫ್ಯೂ ಪೀಪಲ್ ಆರ್ ಚೂಸನ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್ ನ ಚೂಸ್ ಮಾಡೋದು. ದೇ ಸಜೆಸ್ಟ್ ಆರ್ ಬ್ರಿಂಗ್ ಇನ್ ಮೋರ್ ಪೀಪಲ್ ಫಾರ್ ದ ಸ್ಟಡಿ. ಅವರೇನೆ ಕರ್ಕೊಂಡ್ಬರ್ತಾರೆ. ಫಸ್ಟ್ ಒಂದು ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದು ನಮ್ಮ ರಿಸರ್ಚ್ ಗೆ. ಸೊ ಅವರೇನೆ ಅವರಿಗೆ ಗೊತ್ತಿರುವಂತದ್ದು ಆ ರಿಸರ್ಚ್ ಗೆ ಹೆಲ್ಪ್ ಮಾಡೋ ತರ ಅವರೇನೆ ಬೇರೆ ಪೀಪಲ್ಸ್ ಗಳನ್ನ ಜಾಸ್ತಿ ತಗೊಂಡ್ಬಿಡ್ತಾರೆ, ಅವರೇ ಸಜೆಸ್ಟ್ ಮಾಡ್ತಾರೆ ಅನ್ನೋ ರೀತಿ. ದ ಸ್ಯಾಂಪಲ್ಸ್ ಗ್ರೋ ಲೈಕ್ ಅ ಸ್ನೋಬಾಲ್. ಓಕೆ, ಅದೇ ಸ್ನೋಬಾಲ್ ತರ ಗ್ರೋ ಆಗ್ತಾ ಇರುತ್ತೆ. ಯೂಸ್ಡ್ ವೆನ್ ಪಾಪ್ಯುಲೇಷನ್ ಇಸ್ ಡಿಫಿಕಲ್ಟ್ ಟು ಫೈಂಡ್. ಸೊ ಯಾವಾಗ ನಮ್ಗೆ ಆ ಪಾಪ್ಯುಲೇಷನ್ ಅಂದ್ರೆ ನಾವು ರಿಸರ್ಚ್ ಮಾಡ್ತಾ ಇರುವಂತ ಆ ಪರ್ಟಿಕ್ಯುಲರ್ ಇವಾಗ ನಾವು ಯಾರು ತುಂಬಾ ಡ್ರಗ್ಸ್ ಯೂಸ್ ಮಾಡ್ತಾ ಇದಾರೆ ಸೊ ಅದ್ರ ಮೇಲೆ ನಾವು ರಿಸರ್ಚ್ ಅನ್ನ ಮಾಡ್ತೀವಿ, ಅಥವಾ ಯಾರು ತುಂಬಾ ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ ಸೊ ಅವ್ರ ಮೇಲೆ ರಿಸರ್ಚ್ ಮಾಡ್ತಿದೀವಿ ಅಂದ್ರೆ ಸೊ ನಮ್ಗೆ ಅಷ್ಟು ಪಾಪ್ಯುಲೇಷನ್ಸ್ ಅಲ್ಲಿ ನಾವು ನಮಗೆ ಬೇಕಾಗಿರುವಂತ ರಿಸರ್ಚ್ ಪೀಪಲ್ಸ್ ನ ಹುಡ್ಕೋದು, ಸ್ಯಾಂಪಲ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನಾವು ಒಂದು ಟಾರ್ಗೆಟ್ ಗ್ರೂಪ್ ಅಂತ ನಾವು ಇಟ್ಕೊಂಡಿದ್ರೆ ಸೊ ಫಾರ್ ಎಕ್ಸಾಂಪಲ್ ಈ ಗ್ರೂಪ್ ಒಳಗಡೆ ಒಂದ್ 3 ಜನ ಇದ್ರೆ ಸೊ ಅವ್ರು ಗೊತ್ತಿರುವಂತ ಒಂದ್ 4 ಜನನ ಆ ಸ್ಟಡಿಗೆ ಕರ್ಕೊಂಡ್ಬಿಡ್ತಾರೆ. ದಿಸ್ ಇಸ್ ವಾಟ್ ಸ್ನೋಬಾಲ್ ಸ್ಯಾಂಪಲಿಂಗ್. ಓಕೆ, ಸೊ ಫಾರ್ ಎಕ್ಸಾಂಪಲ್ a researcher studying the user start with the 3 no users. Okay, each of them introduce more users. The samples keep increasing through referrals. ಯಾವ್ದ್ರಿಂದ ಇನ್ಕ್ರೀಸ್ ಆಗ್ತಾ ಇದೆ? ರೆಫರಲ್ ಇಂದ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಟ್ಸ್ ವೈ ಸ್ನೋಬಾಲ್ ಸ್ಯಾಂಪಲಿಂಗ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲಿಂಗ್ ಅಂದ್ರೆ ಏನು? ಸೊ ಎಸ್, ಎವ್ರಿವನ್ ಹ್ಯಾಸ್ ಆನ್ ಈಕ್ವಲ್ ಚಾನ್ಸ್ ಟು ಬಿ ಸೆಲೆಕ್ಟೆಡ್. ನೋಡಿ, ರ್ಯಾಂಡಮ್ ಅಂತ ಹೇಳ್ತಾ ಇದಾರೆ, ಸಿಂಪಲ್ ರ್ಯಾಂಡಮ್ ಅಂತಂದ್ರೆ ಸೊ ಎಷ್ಟೋ ಪಾಪ್ಯುಲೇಷನ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ 100 ಪಾಪ್ಯುಲೇಷನ್ಸ್ ಇರ್ತಾರೆ ಅಥವಾ 100 ಪೀಪಲ್ಸ್ ಇರ್ತಾರೆ ಅಂದ್ರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈಕ್ವಲ್ ಚಾನ್ಸ್ ಇರುತ್ತೆ. ಯಾಕೆ ಮ್ಯಾಮ್ ಹೆಂಗ್ ಹೇಳ್ತಾ ಇದ್ದೀರಾ ನೀವು? ಹೆಂಗೆ ಅಂತಂದ್ರೆ ಈ 100 ಜನದಲ್ಲಿ ಸೊ ರ್ಯಾಂಡಮ್ ಆಗಿ ನಾವು ಚೂಸ್ ಮಾಡುವಂತದ್ದು. ಅದ್ರಲ್ಲಿ ನಾವು 25th ಅವ್ರನ್ನ 55th ಅವ್ರನ್ನ ಚೂಸ್ ಮಾಡ್ಬೋದು, ಅಥವಾ 22nd ಅವ್ರನ್ನ ಚೂಸ್ ಮಾಡ್ಬೋದು, 99th ಅವ್ರನ್ನ ಚೂಸ್ ಮಾಡ್ಬೋದು. ಕ್ಲಿಯರ್? ಸೊ 57th ಅವ್ರನ್ನ ಚೂಸ್ ಮಾಡ್ಬೋದು, 67th ಅವ್ರನ್ನ ಚೂಸ್ ಮಾಡ್ಬೋದು, ಸ್ಟಾರ್. ಸೊ ರ್ಯಾಂಡಮ್ ಆಗಿ ನಾವು ಚೂಸ್ ಮಾಡ್ತಾ ಇದೀವಿ ನಮ್ಮ ಸ್ಯಾಂಪಲಿಂಗ್, ನಮ್ಮ ಸ್ಟಡಿಗೆ, ರಿಸರ್ಚ್ಗೆ. ಸೊ ಹಾಗಾಗಿ ದಿಸ್ ಇಸ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲಿಂಗ್ ಇನ್ ದ ಎವ್ರಿವನ್ ಹ್ಯಾಸ್ ಅನ್ ಈಕ್ವಲ್ ಚಾನ್ಸ್ ಟು ಬಿ ಸೆಲೆಕ್ಟೆಡ್. ಕ್ಲಿಯರಾ? ಸೊ ಸೆಲೆಕ್ಷನ್ ಇಸ್ ಡನ್ ರ್ಯಾಂಡಮ್ಲಿ ಲೈಕ್ ಎ ಲಾಟ್ರಿ. ಸೊ ಲಾಟ್ರಿ ನಾವು ಹೇಳೋದಕ್ಕಾಗಲ್ಲ ಇವ್ರಿಗೆ ಸಿಗುತ್ತೆ ಅಂತ. ಓಕೆ, ರ್ಯಾಂಡಮ್ ಆಗಿ ಅದು ಯಾರಿಗೆ ಬೇಕಾದ್ರೂ ಸಿಗ್ಬೋದು. ಲೈಕ್ ಆ ತರ ರ್ಯಾಂಡಮ್ ಆಗಿ ಸಿಗುವಂತದ್ದು. ಓಕೆ, ಸೊ ನೋ ಒನ್ ರೆಕಮೆಂಡೆಡ್ ಅದರ್ಸ್. ಯಾರು ಕೂಡ ಯಾರನ್ನು ರೆಕಮೆಂಡ್ ಮಾಡಲ್ಲ. ಸೊ ಟೀಚರ್ ಪಿಕ್ಸ್ 10 ಸ್ಟೂಡೆಂಟ್ಸ್ ಫ್ರಮ್ ಅ ಕ್ಲಾಸ್ ಬೈ ಯೂಸಿಂಗ್ ಎ ರ್ಯಾಂಡಮ್ ನಂಬರ್ ಲಿಸ್ಟ್. ಕ್ಲಿಯರಾ? ಸೊ ದಿಸ್ ಇಸ್ ಫಾರ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್. ಸೊ ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಿಮ್ಗೆ
ಕ್ಲಸ್ಟರ್ ಸ್ಯಾಂಪಲಿಂಗ್ ಕೊಟ್ಟಿದ್ದಾರೆ. ಸೊ ಎಸ್, ವಾಟ್ ಯು ಮೀನ್ ಬೈ ಕ್ಲಸ್ಟರ್? ಸೊ ಕ್ಲಸ್ಟರ್ ಅಂತಂದ್ರೆ ಗ್ರೂಪ್ಸ್. ಓಕೆ, ಪಾಪ್ಯುಲೇಷನ್ ಡಿವೈಡೆಡ್ ಇಂಟು ಗ್ರೂಪ್ಸ್. ಪಾಪ್ಯುಲೇಷನ್ಸ್ ನಾವೇನ್ ಮಾಡ್ತೀವಿ, ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ನಾವೇನ್ ಮಾಡ್ತೀವಿ, ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಕ್ಲಸ್ಟರ್ ಅಂತಂದ್ರೆ ಏನು? ಸೊ ಕ್ಲಸ್ಟರ್ ಅಂತಂದ್ರೆ ಗ್ರೂಪ್. ಓಕೆ, ಸೊ ನಾವು ಪಾಪ್ಯುಲೇಷನ್ ನ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಎ ಫ್ಯೂ ಕ್ಲಸ್ಟರ್ ಆರ್ ರ್ಯಾಂಡಮ್ಲಿ ಸೆಲೆಕ್ಟೆಡ್. ಸೊ ಇವಾಗ ಕ್ಲಸ್ಟರ್ ಅಂತಂದ್ರೆ ಲೈಕ್ ದಟ್, ಈ ತರ ನಾವೊಂದು ಗ್ರೂಪ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಆ ಗ್ರೂಪ್ ನ ನಾವು ರ್ಯಾಂಡಮ್ ಆಗಿ ಫ್ಯೂ ಕ್ಲಸ್ಟರ್ ಅನ್ನ ಅಂತಂದ್ರೆ ಸಾಕಷ್ಟು ಗ್ರೂಪ್ ಗಳನ್ನ ಮಾಡಿರ್ತೀವಿ. ಸೇ ಫಾರ್ ಎಕ್ಸಾಂಪಲ್ 150 ಗ್ರೂಪ್ಸ್ ಅಷ್ಟು ಮಾಡಿರ್ತೀವಿ. ಸೊ ಆ ಗ್ರೂಪ್ಸ್ ಅನ್ನ ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ. ದಟ್ ಇಸ್ ವಾಟ್ ಕ್ಲಸ್ಟರ್ ಸ್ಯಾಂಪಲಿಂಗ್. All members in a selected cluster are studied. Clear? Is, for example, a city is divided into 10 acres. So researchers select 3 acres randomly, study everyone living there. Okay, so ಯಾವ್ದೋ ಒಂದು ಸಿಟಿ ಅಂತ ಅನ್ಕೊಳ್ಳಿ. ಸೊ ಅದು 10 ಏರಿಯಾಸ್ ಆಗಿ ಡಿವೈಡ್ ಆಗಿದೆ. ಸೊ ಆ 10 ಏರಿಯಾಸ್ ಅದಲ್ಲಿ ರಿಸರ್ಚ್ ಏನ್ ಮಾಡ್ತಾರೆ, 3 ಏರಿಯಾಸ್ ನ ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾರೆ. ಸೊ ಅಲ್ಲಿ ಎವ್ರಿ ಒನ್, ಪ್ರತಿಯೊಬ್ಬರು ಸ್ಟಡಿ ಮಾಡ್ತಾರೆ. ದಿಸ್ ಇಸ್ ವಾಟ್ ಕ್ಲಸ್ಟರ್ ಅಂತಂದ್ರೆ ಒಂದು ಗ್ರೂಪ್. ಕ್ಲಸ್ಟರ್ ಮೀನ್ಸ್ ಗ್ರೂಪ್ಸ್ ಆಗಿ ಪಾಪ್ಯುಲೇಷನ್ ನ ಡಿವೈಡ್ ಮಾಡೋದು. ಸೊ ಆ ಡಿವೈಡ್ ಮಾಡಿರುವಂತಹ ಪಾಪ್ಯುಲೇಷನ್ ನ ಫ್ಯೂ ಕ್ಲಸ್ಟರ್ ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರುವಂತಹ ಕ್ಲಸ್ಟರ್ ಪ್ರತಿಯೊಬ್ಬರು ಕೂಡ, ಎಲ್ಲಾ ಮೆಂಬರ್ಸ್ ಕೂಡ ರಿಸರ್ಚ್ ಮಾಡೋದು, ಸ್ಟಡಿಗೆ ತಗೊಂಡ್ ಬರೋದು. ದಟ್ ಇಸ್ ವಾಟ್ ಕ್ಲಸ್ಟರ್ ಸ್ಯಾಂಪಲಿಂಗ್. ಎಸ್, ದ ನೆಕ್ಸ್ಟ್ ಒನ್ ಇಸ್ ಅ ಸರ್ಟಿಫೈಡ್ ಸ್ಯಾಂಪಲಿಂಗ್. ಮೀನ್ಸ್ ವಾಟ್? ಸರ್ಟಿಫೈಡ್ ಸ್ಯಾಂಪಲಿಂಗ್ ಅಂದ್ರೆ ಏನು? ಸ್ಟ್ರಟಿಫೈಡ್ ಸ್ಯಾಂಪಲಿಂಗ್ ಮೀನ್ಸ್, ಸ್ಟ್ರಟಾ ಅಂತಂದ್ರೆ ಸಬ್ ಗ್ರೂಪ್ಸ್. ಓಕೆ, ಅಂದ್ರೆ ಪಾಪ್ಯುಲೇಷನ್ ಡಿವೈಡೆಡ್ ಇಂಟು ಸಬ್ ಗ್ರೂಪ್ಸ್ ಲೈಕ್ ಜೆಂಡರ್, ಏಜ್, ಇನ್ಕಮ್. ಕ್ಲಿಯರ್? ಸಮ್ ಪೀಪಲ್ಸ್ ಆರ್ ರ್ಯಾಂಡಮ್ಲಿ ಸೆಲೆಕ್ಟೆಡ್ ಫ್ರಮ್ ಈಚ್ ಗ್ರೂಪ್. ಸೊ ಜೆಂಡರ್ ಇಂದ ನಾವು ಮೇಲ್ ಫಿಮೇಲ್ ಅಂತ ಜೆಂಡರ್ ಇಂದ ಮಾಡೋದು. ಸೊ ಈ ಏಜ್ ಬಾರ್ ಒಳಗಡೆ ಇರಬೇಕು, ಲೈಕ್ 50 to 20 ಇರಬೇಕು, ಅಂಡ್ 25 to 30 ಇರಬೇಕು ಅಂತ, ಈ ತರ ನಾವು ಏಜ್ ಗ್ರೂಪ್ ಅನ್ನ ಮಾಡೋದು. ಅಂಡ್ ಇನ್ಕಮ್ಸ್, ಎಷ್ಟು ಇನ್ಕಮ್ಸ್ ಅನ್ನ ಅರ್ನ್ ಮಾಡ್ಬೇಕು, ಲೈಕ್ 15,000 to 20K ಅರ್ನ್ ಮಾಡ್ಬೇಕು. ಸೊ ಈ ತರ ನಾವೇನೆ ಅದನ್ನ ಸಬ್ ಗ್ರೂಪ್ ಆಗಿ ಮಾಡ್ಕೊಳ್ಳುವಂಥದ್ದು. ಸೊ ಆಲ್ರೆಡಿ ನಾವು ಪಾಪ್ಯುಲೇಷನ್ ತಗೊಂಡಿದೀವಿ. ಸೊ ಆ ಪಾಪ್ಯುಲೇಷನ್ಸ್ ಅಲ್ಲಿ ನಾವು ಸಬ್ ಗ್ರೂಪ್ಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು. ಕ್ಲಿಯರ್? ಸಬ್ ಗ್ರೂಪ್ಸ್ ಅಲ್ಲಿ ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡುವಂಥದ್ದು. ಈಚ್ ಸಬ್ ಗ್ರೂಪ್ ಅಲ್ಲಿ ಸಮ್ ಪೀಪಲ್ಸ್ ನ, ಸೊ ಜೆಂಡರ್ ಅಲ್ಲಿ ಸಮ್ ಪೀಪಲ್ಸ್ ನ, ಏಜ್ ಅಲ್ಲಿ ಸಮ್ ಪೀಪಲ್ಸ್ ನ, ಇನ್ಕಮ್ ಅಲ್ಲಿ ಸಮ್ ಪೀಪಲ್ಸ್ ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದು. ಸೊ ಎನ್ಶೋರ್ ಆಲ್ ಗ್ರೂಪ್ಸ್ ಆರ್ ರೆಪ್ರೆಸೆಂಟ್. ಎಲ್ಲರೂ ಕೂಡ ರೆಪ್ರೆಸೆಂಟ್ ಆಗ್ತಾರೆ. ಲೈಕ್ ಏಜ್ ಗ್ರೂಪ್ ಅವರು ಬರ್ತಾರೆ, ಜೆಂಡರ್ ಗ್ರೂಪ್ ಅವರು ಬರ್ತಾರೆ, ಇನ್ಕಮ್ ಗ್ರೂಪ್ ಅವರು ಬರ್ತಾರೆ. Isn't it? Say for example, a researcher divides students into boys and girls. So then randomly select 10 boys and 10 girls for a survey. This is what stratified sample. This strata means groups, subgroups. Clear? So this is all about your 31st questions. So the right answer is the snowball sampling. Snowball sampling ಅಂತಂದ್ರೆ, ಸೊ ಐ ಆಮ್ ಆಲ್ರೆಡಿ ಟೋಲ್ಡ್, ಫ್ಯೂ ಪೀಪಲ್ಸ್ ಅನ್ನ ಚೂಸ್ ಮಾಡೋದು. ಸೊ ಅವರೇನೆ ಅದನ್ನ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ, ಅವರೇನೆ ಅದನ್ನ ಸ್ನೋಬಾಲ್ ತರ ಗ್ರೋ ಮಾಡ್ಕೊಂಡು ಹೋಗ್ತಾರೆ. ಸೊ ದಟ್ ಇಸ್ ವಾಟ್ ಸ್ನೋಬಾಲ್ ಸ್ಯಾಂಪಲ್. ಸೊ ನೆಕ್ಸ್ಟ್ 32nd question, 32 questions. So if the goodwill at the time of retirement of a partner is to be written off, then capital accounts of the remaining partners are debited in. ಸೊ ಕರೆಕ್ಟ್ ಆಗಿ ನೀವು ಪಾರ್ಟ್ನರ್ಶಿಪ್ ಫರ್ಮ್ ಓದಿದ್ರೆ, ಸೊ ಅಲ್ಲಿ ನಿಮ್ಗೆ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್, ಡಿಸಲ್ಯೂಷನ್ಸ್ ಎಲ್ಲ ಬರುತ್ತೆ. ಓಕೆ, ಸೊ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಕ್ವಶನ್ ಓದ್ಕೊಂಡ್ರೆ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಬಗ್ಗೆ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಗುಡ್ ವಿಲ್ ರೈಸ್ ಆಗ್ತಾ ಇದೆ ಯಾವಾಗ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ. ಸೊ ಅದನ್ನ ರೈಟ್ ಆಫ್ ಮಾಡ್ತಾ ಇದೀವಿ. ದೆನ್ ಆ ಕ್ಯಾಪಿಟಲ್ ಅಕೌಂಟ್ ನ, ರಿಮೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ನ, ಸೊ ಸಾರಿ, ಆ ಕ್ಯಾಪಿಟಲ್ ಅಕೌಂಟ್ಸ್ ನ ರಿಮೈನ್ ಪಾರ್ಟ್ನರ್ಸ್ಗೆ ಡೆಬಿಟೆಡ್ ಯಾವ ರೇಷಿಯೋ ಪ್ರಕಾರ ನಾವು ಡೆಬಿಟ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಇಸ್ ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. Clear? So when a partner retires, goodwill is raised to record the retiring partner's shares. After crediting goodwill to all partners in the old profit sharing ratio, it must be written off, means cancelled. By writing off the goodwill, the remaining partners' capital account are debited in the old profit ratio because the goodwill originally belonged to all the partners' ratios.
ಒರಿಜಿನಲಿ ಅದು ಯಾರಿಗೆ ಸೇರಿದ್ದು, ಎಲ್ಲ ಪಾರ್ಟ್ನರ್ಸ್ಗೂ ಕೂಡ ಸೇರಿದ್ದು. ಸೊ ದಟ್ಸ್ ವೈ ಅದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಕಾರ್ಡಿಂಗ್ ಟು ದ ಓಲ್ಡ್ ಪ್ರಾಫಿಟ್ ರೇಷಿಯೋ ಶೇರಿಂಗ್ ರೇಷಿಯೋ ಪ್ರಕಾರನೇ ಡೆಬಿಟೆಡ್ ಆಗುತ್ತೆ ಕ್ಯಾಪಿಟಲ್ ಅಕೌಂಟ್. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್. ಸೊ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ, ನ್ಯೂಮರಿಕಲ್ ಎಕ್ಸಾಂಪಲ್. ಸೊ PDF ಶೇರ್ ಮಾಡ್ತೀನಲ್ಲ, ಅಲ್ಲಿ ರೆಫರ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ question. Premium received on issue of a share is A. So whether is a capital receipt, revenue receipt, deferred capital and deferred revenue receipt ಅಂತ ಕೇಳಿದ್ದಾರೆ. ಸೊ ಪ್ರೀಮಿಯಂ ನ ನಾವು ರಿಸೀವ್ ಮಾಡ್ತಾ ಇರೋದು ಯಾವಾಗ, ಶೇರ್ ಅನ್ನ ಇಶ್ಯೂ ಮಾಡಿದಾಗ. ಸೊ ದಿಸ್ ಅಬ್ಸಲ್ಯೂಟ್ಲಿ ಕ್ಯಾಪಿಟಲ್ ರೆಸಿಪ್ಟ್ಸ್. ಓಕೆ. ಕ್ಯಾಪಿಟಲ್ ರೆಸಿಪ್ಟ್ ಅಂತ ಆರಾಮಾಗಿ ಗೊತ್ತಾಗುತ್ತೆ, ಯಾಕಂತಂದ್ರೆ ಇಸ್ ನಾನ್ ರಿಕರಿಂಗ್ ಇನ್ ನೇಚರ್, right? So when a company issue shares at a price more than the face value, the extra money, okay, is received is called a share premium. ಹೌದಲ್ವಾ? ಸೊ ಫಾರ್ ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ 10 rupees ಇದೆ ಅಂದ್ರೆ ಇಶ್ಯೂ ಪ್ರೈಸ್ 12 rupees ಇದೆ ಅಂದ್ರೆ ಈ ಎಕ್ಸ್ಟ್ರಾ 2 rupees ಏನಾಗಿದೆ, ಪ್ರೀಮಿಯಂ. ಸೊ ದಿಸ್ ಇಸ್ ವಾಟ್ ಕ್ಯಾಪಿಟಲ್ ರೆಸಿಪ್ಟ್ಸ್. ದಿಸ್ ಮನಿ ಇಸ್ ನಾಟ್ ಫ್ರಮ್ ಅ business income. It increase the company's capital. So that's why this is the capital receipts. ಇದು ಬಿಸ್ನೆಸ್ ಇನ್ಕಮ್ ಇಂದ ಬಂದಿರುವಂತದ್ದಲ್ಲ. ಓಕೆ. ನೀವು ಶೇರ್ ನ ಇಶ್ಯೂ ಮಾಡ್ಬೇಕಾದ್ರೆ ಶೇರ್ ಪ್ರೈಸ್ ನ ಜಾಸ್ತಿ ಮಾಡಿ ನೀವು ಇಶ್ಯೂ ಮಾಡಿದ್ದೀರಾ, ಇಶ್ಯೂ ಪ್ರೈಸ್ ಜಾಸ್ತಿ ಇದೆ ಕಂಪೇರ್ ಟು ದ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್ ಇಸ್ 10 rupees, ಬಟ್ ಇಶ್ಯೂ ಪ್ರೈಸ್ ಇಸ್ 12. ಸೊ ಹಾಗಾಗಿ ಎಕ್ಸ್ಟ್ರಾ 2 rupees ಪ್ರೀಮಿಯಂ ಏನಿದೆ, ದಿಸ್ ಇಸ್ ದ ಕ್ಯಾಪಿಟಲ್ ರಿಸಿಪ್ಟ್. ಕ್ಲಿಯರಾ? So next 34th question. Question number 34th. Which of the following statement are the assumptions is very important. ಸಾಕಷ್ಟು ಬಾರಿ ನಿಮಗೆ ನೆಟ್ ಕೇಸ್ ಕೂಡ ಕೇಳಿದ್ದಾರೆ. ಸೊ ಅಸಂಪ್ಷನ್ ಆಫ್ ಅ ಮಾರ್ಜಿನಲ್ ಕಾಸ್ಟಿಂಗ್. ಓಕೆ. ಸೊ ಫಸ್ಟ್ ನಿಮಗೆ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಏನ್ ಗೊತ್ತಿರಬೇಕು. ಓಕೆ. ಸೊ ಒನ್ ಎಕ್ಸ್ಟ್ರಾ ಯೂನಿಟ್ ನ, ಓಕೆ, ಸೊ ನೀವು ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಕಾಸ್ಟ್ ಏನ್ ಇನ್ಕರ್ಡ್ ಆಗುತ್ತೆ, ದಟ್ ಇಸ್ ವಾಟ್ ಮಾರ್ಜಿನಲ್ ಕಾಸ್ಟ್, ಅಡಿಷನಲ್ ಕಾಸ್ಟ್ ಅಂತ ಕೂಡ ಕರೀತಾರೆ. ಅಂಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವೇರಿಯಬಲ್ ಕಾಸ್ಟ್ ಆಲ್ಸೋ. ಸೊ ಅಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ವಿಚ್ ಒನ್ ಇಸ್ ರೈಟ್ ಅಂತ ನೀವು ಹೇಳ್ಬೇಕು. ಸ್ಟೇಟ್ಮೆಂಟ್ ಎಲ್ ಕೊಟ್ಟಿದ್ದಾರೆ. ಸೊ ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ರಿಮೈನ್ಸ್ ಅನ್ಚೇಂಜ್ಡ್ ಅಟ್ ದ ಲೆವೆಲ್ ಆಫ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕೇಳ್ತಾರೆ. ಓಕೆ. ಸೊ ನೆಕ್ಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರಿಮೈನ್ ಕಾನ್ಸ್ಟೆಂಟ್ ಫಾರ್ ಆಲ್ ಪ್ರೊಡಕ್ಷನ್ ಯೂನಿಟ್. ಎಷ್ಟಾದ್ರೂ ಯೂನಿಟ್ ಪ್ರೊಡಕ್ಷನ್ ಮಾಡಿ ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ಡ್ ಆಗೇ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಆಪ್ಷನ್ ನಂಬರ್ ಸ್ಟೇಟ್ಮೆಂಟ್ 3 ಅಲ್ಲಿ ಸಿ ಅಲ್ಲಿ total variable cost varies in a proportion to the value of the output, and all element of the cost can be divided into fixed and variable components ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸಲ್ಯೂಟ್ಲಿ ಆಲ್ ಫೋರ್ ಆರ್ ಕರೆಕ್ಟ್. ಓಕೆ. ಸೊ ಫಿಕ್ಸ್ ನೋಡಿ, ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಏನಾಗಿರುತ್ತೆ, ಅನ್ಚೇಂಜ್ಡ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಆಪರೇಟಿಂಗ್ ಲೆವೆಲ್ ಇಷ್ಟಾದ್ರೂ ಇರಲಿ, ಬಟ್ ಅದು ಸೆಲ್ಲಿಂಗ್ ಪ್ರೈಸ್ ಏನಾಗಿರುತ್ತೆ ಪರ್ ಯೂನಿಟ್, ಅದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಪರ್ ಆಲ್ ಪ್ರೊಡಕ್ಷನ್ ಯೂನಿಟ್ ಅಂತ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಸೊ ನೀವು ರೆಂಟ್ ಪೇ ಮಾಡ್ಬೇಕಂತ ಅನ್ಕೊಳ್ಳಿ, ರೆಂಟ್ ಇಸ್ ದ ಫಿಕ್ಸ್ಡ್ ಕಾಸ್ಟ್. ಓಕೆ. ಸೊ ಯಾವ್ದೋ ಒಂದು ಬಿಲ್ಡಿಂಗ್ ನ ನೀವು ಪರ್ಚೇಸ್ ತಗೊಂಡಿದ್ದೀರಾ ರೆಂಟಿಗೆ. ಸೊ ನೀವು ಪ್ರತಿ ಮಂತ್ ರೆಂಟ್ ಪೇ ಮಾಡ್ಬೇಕಾಗುತ್ತೆ, ಲೈಕ್ 10,000 ಪೇ ಮಾಡ್ಬೇಕಾಗಿರುತ್ತೆ. ಸೊ ನೀವು ಎಷ್ಟಾದ್ರೂ ಪ್ರೊಡಕ್ಷನ್ ಮಾಡಿ, ಸೊ ಆ ರೂಮ್ ಅಲ್ಲಿ ನೀವು, ಸೊ ಅಥವಾ ಆ ಬಿಲ್ಡಿಂಗ್ ಅಲ್ಲಿ ನೀವು 100 ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿದ್ರು ನೀವು ರೆಂಟ್ 10,000 ಪೇ ಮಾಡಬೇಕು. ಸೊ ನೀವು 1000 ಯೂನಿಟ್ ಪ್ರೊಡಕ್ಷನ್ ಮಾಡಿದ್ರು 10,000 ಪೇ ಮಾಡಬೇಕು. isn't it? This is what fixed cost. But total variable cost varies. ನೋಡಿ, is varies in a proportion to the value of the is vary ಆಗ್ತಾ ಇರುತ್ತೆ ಅದು per unit ಅಲ್ಲಿ ಟೋಟಲ್ ವೇರಿಯಬಲ್ ಕಾಸ್ಟ್, isn't it? ಸೊ ಆಲ್ ಎಲಿಮೆಂಟ್ಸ್ ಕಾಸ್ಟ್ ಅನ್ನ ನಾವು ಡೆಫಿನೆಟ್ ಆಗಿ ಡಿವೈಡ್ ಮಾಡ್ತೀವಿ ಫಿಕ್ಸ್ಡ್ ಅಂಡ್ ವೇರಿಯಬಲ್ ಕಾಂಪೋನೆಂಟ್ಸ್ ಅಂತ. ಓಕೆ. ಸೊ ಆಲ್ ಆರ್ ರೈಟ್. ಎಸ್, ಇಲ್ಲಿ ಹಾಕಿದೆ ನೋಡಿ ಡೀಟೇಲ್ ಆಗಿ. ಕಾಸ್ಟ್ ಆರ್ ಕ್ಲಾಸಿಫೈಡ್ ಇಂಟು ಫಿಕ್ಸ್ಡ್ ಆಸ್ ವೆಲ್ ಆಸ್ ದ ವೇರಿಯಬಲ್. ಸೊ ವೇರಿಯಬಲ್ ಕಾಸ್ಟ್ ಈಗ 60 per unit ಅಂದ್ರೆ ಚೇಂಜಸ್ ವಿತ್ ದ ಔಟ್ಪುಟ್. ಅದು ಪರ್ ಯೂನಿಟ್ ಏನಾಗ್ತಾ ಇರುತ್ತೆ, ಔಟ್ಪುಟ್ ಜೊತೆಗೆ ಚೇಂಜ್ ಆಗ್ತಾ ಇರುತ್ತೆ. ನೀವು ಇನ್ ಕೇಸ್ ಔಟ್ಪುಟ್ ಜಾಸ್ತಿ ಮಾಡಿದ್ರೆ ಸೊ ಪರ್ ಯೂನಿಟ್ ಕೂಡ ಜಾಸ್ತಿ ಆಗುತ್ತೆ. ಕ್ಲಿಯರ್? ಬಟ್ ಫಿಕ್ಸ್ಡ್ ಕಾಸ್ಟ್ ಇಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. 20,000 ರೆಂಟ್ ಪೇ ಮಾಡ್ತಾ ಇದ್ರಿ, ಸೊ ನೀವು ಎಷ್ಟಾದ್ರೂ ಪ್ರೊಡಕ್ಷನ್ ಮಾಡಿ 20,000 ಪೇ ಮಾಡಲೇಬೇಕು. ಓಕೆ. So if 100 units or 10,000 units are produced, fixed cost is still at 20,000. So next, variable cost per unit remain constant. Variable per unit ಏನಾಗಿರುತ್ತೆ, so constant ಆಗಿ ಇರುತ್ತೆ. Clear? So for example, ನೋಡಿ 100 unit is variable cost equal to
100 ಇಂಟು 60 ಸೊ 6000 ಬರ್ತಾ ಇದೆ. ಸೊ 500 ಯೂನಿಟ್ ಅಂತ ಬಂದಾಗ ಸೊ ಯೂನಿಟ್ ಏನಾಯ್ತು ಔಟ್ ಜಾಸ್ತಿ ಆಯ್ತು. ಸೊ 500 ಇಂಟು 60 ಆದಾಗ ನಿಮ್ಮ ಔಟ್ಪುಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಸೊ ನೋಡಿ ಕ್ಲಿಯರಾ? ಸೊ ಅಮೌಂಟ್ ವ್ಯಾಲ್ಯೂ ಔಟ್ಪುಟ್ ಏನಾಗುತ್ತೆ ದಟ್ಸ್ ಆಲ್ಸೋ ಚೇಂಜ್. ಸೊ ಪರ್ ಯೂನಿಟ್ ಕಾಸ್ಟ್ ಇಸ್ ದ ರಿಮೈನ್ ಸೇಮ್ ಬಟ್ ಔಟ್ಪುಟ್ ಇಸ್ ಅ ವೇರಿಯಬಲ್. ಬಟ್ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಔಟ್ಪುಟ್ ವಿ ಕ್ಯಾನ್ ಸೇ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಅದು ಔಟ್ಪುಟ್ ಅಥವಾ ವ್ಯಾಲ್ಯೂಮ್ ಆಫ್ ಔಟ್ಪುಟ್ ಅಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ವೇರಿಯಬಲ್ ಕಾಸ್ಟ್ ಅಂತ ಬಂದಾಗ ಪರ್ ಯೂನಿಟ್ ಅಲ್ಲಿ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ fixed cost remain constant in the total. Fixed cost does not change it with the value. I am already told this. So ನೀವು 100 ಆದ್ರೂ ಮಾಡಿ 500 ಆದ್ರೂ ಮಾಡಿ ಫಿಕ್ಸ್ಡ್ ಕಾಸ್ಟ್ 20,000 ಪೇ ಮಾಡಬೇಕು. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ರಿಮೈನ್ ಕಾನ್ಸ್ಟೆಂಟ್. ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಆಲ್ವೇಸ್ 100 ಅಂದ್ರೆ ಸೊ 1 ಯೂನಿಟ್ ಅಥವಾ 1000 ಯೂನಿಟ್ ಆದ್ರೂ ಮಾಡಿ ನೀವು ಸೆಲ್ಲಿಂಗ್ ಪ್ರೈಸ್ ಏನಾಗಿರುತ್ತೆ ನೀವು ಸೇಲ್ ಮಾಡುವಂತ ಪ್ರೈಸ್ 100 ರೂಪೀಸ್ ಇರುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ fifth one, so value is the only factor affecting profit. So profit changes only due to changes in a sales value. Exactly. ನೋಡಿ ಸೇಲ್ಸ್ ಇನ್ಕ್ರೀಸ್. ಸೊ ಸೇಲ್ಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಕಾಂಟ್ರಿಬ್ಯೂಷನ್ ಇಸ್ ಆಲ್ಸೋ ಇನ್ಕ್ರೀಸ್. ಕಾಂಟ್ರಿಬ್ಯೂಷನ್ ಇನ್ಕ್ರೀಸ್ ಆದ್ರೆ ಇಟ್ ಲೀಡ್ಸ್ ಟು ಪ್ರಾಫಿಟ್ ಆಲ್ಸೋ ಇನ್ಕ್ರೀಸ್. ಸೊ ನೋ ಚೇಂಜ್ ಇನ್ ಎಫಿಷಿಯನ್ಸಿ, ವೇಜಸ್ ಅಂಡ್ ಟೆಕ್ನಾಲಜಿ. ಸೊ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್, ಸಿಕ್ಸ್ ಅಸಂಪ್ಷನ್ ಇಸ್ ಪ್ರೊಡಕ್ಷನ್ ಈಕ್ವಲ್ ಟು ಸೇಲ್ಸ್. ಯಾವುದೇ ಒಂದು ಸ್ಟಾಕ್ ಇರಲ್ಲ. ಸೊ ನೋ ಓಪನಿಂಗ್ ಮತ್ತೆ ನೋ closing stock. So next profit mix remains constant. If multiple products na ಮಾಡಿದಾಗ sales ratio does not change. 2:1 ಇರುತ್ತೆ always. So those are all the ಇನ್ನೊಂದಿದೆ relevant range. Assumption apply only with normal capacity. Okay, for example factory capacity 10,000 unit ಇದೆ ಅಂತಂದ್ರೆ assumption valid only within this ಈ 10,000 ಲಿಮಿಟ್ ಒಳಗಡೆ ಇರಬೇಕು. These are all the assumption of a marginal cost. ಕ್ಲಿಯರಾ? ಎಸ್. ತುಂಬಾ ಸಾಕಷ್ಟು ಬಾರಿ ನಿಮಗೆ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 35. ಸೊ ನಿಮಗೆ ಪಿ ವಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎಸ್, ಪ್ರಾಫಿಟ್ ವ್ಯಾಲ್ಯೂ ರೇಷಿಯೋ. ಸೊ ನಿಮಗೆ ಪಿ ವಿ ರೇಷಿಯೋ ಅಂತಂದಾಗ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ಯು ಗೆಟ್ ಪಿ ವಿ ರೇಷಿಯೋ. ಬಟ್ ಇಲ್ಲಿ ನಿಮಗೆ 2 years ಕೊಟ್ಟಿದ್ದಾರೆ. ಹಾಗಾಗಿ ನೀವು ಚೇಂಜಸ್ ಇನ್ ಕಾಂಟ್ರಿಬ್ಯೂಷನ್ ಚೇಂಜಸ್ ಇನ್ ಸೇಲ್ಸ್ ಅಂಡ್ ಚೇಂಜಸ್ ಇನ್ ಪ್ರಾಫಿಟ್ ತಗೋಬೇಕಾಗುತ್ತೆ. ಕ್ಲಿಯರ್? ಸಿ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 22 ಮತ್ತೆ 23 ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಯು ಕ್ಯಾನ್ ಟೇಕ್ ಕರೆಂಟ್ ಇಯರ್, ದೆನ್ ಯು ಲೆಸ್ with current year is the last year. Okay, so first new current year da ತಗೋಬೇಕಾಗುತ್ತೆ. So current year sales minus last year sales divided by current year profit minus last year profit, then you get the final answer. Clear? See, the answer is the 40%. Changes in a profit divided by changes in a sales, you get a 40% PV ratio. I hope ಅರ್ಥ ಆಯ್ತು ಅಂತ ಅನ್ಕೋತೀನಿ. So next 36th question. So match the following. Match list 1 with the list 2. Okay. ಸೊ VED ಅನಾಲಿಸಿಸ್ ಕೇಳಿದ್ದಾರೆ. ಸೊ ರೇಷಿಯೋ ಅನಾಲಿಸಿಸ್ ಕೇಳಿದ್ದಾರೆ. ಫಂಡ್ ಫ್ಲೋ ಕೇಳಿದ್ದಾರೆ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅನಾಲಿಸಿಸ್ ಅನ್ನ ಕೇಳಿದ್ದಾರೆ. ಸೊ VED ಅನಾಲಿಸಿಸ್ ಅಂತಂದ್ರೆ ಇಸ್ ಕಮ್ಸ್ ಟು ಇನ್ವೆಂಟರಿ ಕಂಟ್ರೋಲ್. ಸಿ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದು ಒಂದು ಟೈಪ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್ ಆರ್ ಮೆಥಡ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್. ಓಕೆ, ಸೊ VED ಅನಾಲಿಸಿಸ್ ಅಂದ್ರೆ ವೈಟಲ್, ಎಸೆನ್ಷಿಯಲ್ ಅಂಡ್ ಡಿಸೈರಬಲ್ ಅನಾಲಿಸಿಸ್ ಇಸ್ ಯೂಸ್ಡ್ ಇನ್ ಇನ್ವೆಂಟರಿ ಕಂಟ್ರೋಲ್ to classifying the materials based on importance. Clear? So next ratio analysis ಕೊಟ್ಟಿದ್ದಾರೆ. So ratio analysis comes to analysis and interpretation of a financial statement. Clear? So ratio helps to analyze and interpret financial statement like profitability, liquidity, debt and equity. Okay, so many ratios are there come. ಸೊ ರೇಷಿಯೋ ಅನಾಲಿಸಿಸ್ ಅನಲೈಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಟು ಅನಲೈಸ್ ದ ಅಂಡ್ ಇಂಟರ್ಪ್ರಿಟೇಷನ್ ಆಫ್
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಅನಲೈಸ್ ಮಾಡೋದಕ್ಕೆ ಮತ್ತೆ ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ರೇಷಿಯೋ ಅನಾಲಿಸಿಸ್ ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸಿ ಇಸ್ ದ ಫಂಡ್ ಫ್ಲೋ ಅನಾಲಿಸಿಸ್. ಫಂಡ್ ಫ್ಲೋ ಅನಾಲಿಸಿಸ್ ಅಂದ ತಕ್ಷಣ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಎಸ್, this is the sources and uses of fund. Okay, so yes, sources and uses of ಯಾವ ಸೋರ್ಸಸ್ ಇಂದ ನಿಮಗೆ ಫಂಡ್ ಬರ್ತಾ ಇದೆ ಅಂಡ್ ಅದನ್ನ ನೀವು ಅಪ್ಲಿಕೇಶನ್ ಎಲ್ಲಿಗೆ ಯೂಸ್ ಮಾಡ್ತಾ ಇದ್ದೀರಾ. ಕ್ಲಿಯರ್? ಸೊ ಫಂಡ್ ಫ್ಲೋ ಶೋಸ್ ವೇರ್ ಫಂಡ್ ಕಮ್ ಫ್ರಮ್ ಅಂಡ್ ಹೌ ದೇ ವರ್ ಯೂಸ್ಡ್ ಇನ್ ಅ way. So next, income and expenditures analysis. So this comes in the non-profit organizations. So the income and expenditure account is prepared by non-profit organizations like club, charitable trust, like that. Okay. Yes. ಸೊ ನೆಕ್ಸ್ಟ್ ನೋಡಿ, ನೀವೊಂದು ಲೈಕ್ ನಿಮ್ಗೆ ಫಂಡ್ ಫ್ಲೋ ಒಂದು ಗೊತ್ತಿದೆ ಅಂತಂದ್ರೆ ಎಸ್, ನಿಮ್ಗೆ ಅಟ್ಲೀಸ್ಟ್ 2 ಆದ್ರೂ ಗೊತ್ತಿರಬೇಕು. ಈ ತರ ಮ್ಯಾಥ್ ಫಾಲೋಯಿಂಗ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 2 ಆದ್ರೂ ಗೊತ್ತಿದ್ರೆ ನೀವು ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿ ಸೊ ಆರಾಮಾಗಿ ಆ, ನೀವು ಆನ್ಸರ್ ಅನ್ನ ಮಾಡ್ಬೋದು. ಓಕೆ, ಎಸ್, ಅಟ್ಲೀಸ್ಟ್ 2 ಗೊತ್ತಿದ್ರೆ ಡೆಫಿನೆಟ್ ಆಗಿ ಯು ಕ್ಯಾನ್ ಡೂ ಇಟ್. So next question number 37. So match the following is also list one match with the list. So Accounting Standard 1, Indian Accounting Standard 20, so Indian Accounting Standard 19 and Indian Accounting Standard 37. Okay, Ind AS ಕೊಟ್ಟಿದ್ದಾರೆ. ಸೊ ನಿಮಗೆ AS ಗೊತ್ತಿರಬೇಕು, Ind AS ಗೊತ್ತಿರಬೇಕು, IFRS ಕೂಡ ಗೊತ್ತಿರಬೇಕು. ಸೊ ಅಟ್ಲೀಸ್ಟ್ ನಿಮ್ಗೆ ಯಾವ್ದನ್ನ ಈಸಿಯಾಗಿ ಕಂಫರ್ಟಬಲ್ ಆಗಿ ನೀವು ನೆನ್ಪಿಟ್ಕೋಬಹುದು. ಸೊ ಅಟ್ಲೀಸ್ಟ್ ಅದನ್ನಾದ್ರೂ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ದಿಸ್ ಇಸ್ ಏರಿಯಾ ಇಸ್ ಅ ರಿಪೀಟಿಂಗ್. ಸೊ ಸಾಕಷ್ಟು ಬಾರಿ ನಿಮಗೆ ಪ್ರತಿ ಕ್ವೆಶನ್ ಪೇಪರ್ ಅಲ್ಲೂ ನಿಮಗೆ NET ಆಗಲಿ KCET ಆಗಲಿ ಸೊ ಈ ತರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, Ind AS ಮತ್ತೆ IFRS ಮೇಲೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಓಕೆ, ಆಲ್ಮೋಸ್ಟ್ ಈ ತರ ಮ್ಯಾಚಿಂಗ್ ಇದ್ರ ಮೇಲೆನೆ ಇರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಮೇಲೆನೆ ಇರುತ್ತೆ. ಓಕೆ, ಸೊ Ind AS 1 is the presentation of a financial statement. ಸೊ ನೆಕ್ಸ್ಟ್ Ind AS 7 ನೆನ್ಪಿಟ್ಕೋಬಹುದು ಬಿಕಾಸ್ Ind AS accounting standards 3 is the cash flow, but in Indian accounting standards is a statement of a cash flow is come to Ind AS 7. Okay, next Ind AS 19 is the employee benefit and 20 is the accounting for government grants and disclosure of a government assistant, and Ind AS 37 is the provision, contingent liability and the contingent assets. ಸೊ ಪ್ರತಿಯೊಂದು ಲಿಸ್ಟ್ ಕೂಡ ಕೊಟ್ಟಿದ್ದೀನಿ, ಅಪ್ ಟು 1 ಇಂದ ನಿಮಗೆ 160 ವರೆಗೂ ಕೊಟ್ಟಿದ್ದೀನಿ. ಓಕೆ, ಸೊ PDF ಶೇರ್ ಮಾಡ್ತೀನಿ, ನೀವು ಅಲ್ಲಿ ನಿಮ್ಗೆ ಯಾವ್ದು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇದೆ ಅಟ್ಲೀಸ್ಟ್ ಒಂದು 20 Ind AS ಆದ್ರೂ ನೆನ್ಪಿಟ್ಕೊಳ್ಳಿ. ಥ್ರೂ ಎಲಿಮಿನೇಷನ್ ಮೆಥಡ್ ಅಥವಾ ರಿಪೀಟಿಂಗ್ ಯಾವ್ದಿದೆ ಅನ್ನೋದನ್ನ ನೋಡಿ ನೀವು ನೆನ್ಪಿಟ್ಕೊಳ್ಳಿ. ಸೊ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 38. ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2. ಸೊ ಸ್ಟೇಟ್ಮೆಂಟ್ 1 ಅಲ್ಲಿ ಹೇಳ್ತಾ ಇದ್ದಾರೆ ದ ಸ್ಕೋಪ್ ಆಫ್ ವ್ಯಾಲ್ಯೂಯೇಷನ್ ಇಸ್ ವೈಡರ್ ದೆನ್ ವೇರಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ವ್ಯಾಲ್ಯೂಯೇಷನ್ ಸ್ಕೋಪ್ ವೇರಿಫಿಕೇಶನ್ ಗಿಂತ ತುಂಬಾ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸ್ಟೇಟ್ಮೆಂಟ್ 2, ವ್ಯಾಲ್ಯೂಯೇಷನ್ ಇಸ್ ಡನ್ ಆಫ್ಟರ್ ಓಚಿಂಗ್ ಬಟ್ ಬಿಫೋರ್ ವೇರಿಫಿಕೇಶನ್. ಸೊ ವ್ಯಾಲ್ಯೂಯೇಷನ್ಸ್ ಅನ್ನ ಓಚಿಂಗ್ ಆದ್ಮೇಲೆ ಮಾಡ್ತಾರೆ, ವೇರಿಫಿಕೇಶನ್ ಗಿಂತ ಮುಂಚೆ ಮಾಡ್ತಾರೆ ಅಂತ ಹೇಳ್ತಾರೆ. ವಿಚ್ ಸ್ಟೇಟ್ಮೆಂಟ್ ಇಸ್ ದ ಕರೆಕ್ಟ್? ಸೊ ಆಪ್ಷನ್ 2 is the right answer. See, statement 2 is the true, statement 1 is the false. Why, ma'am? Because the scope of valuation is wider than the verification is a false statement. So verification is wider because it includes both checking and the valuation of a assets. So but valuation ಅಂತಂದ್ರೆ ಅದು ಪಾರ್ಟ್ ಆಫ್ ವೇರಿಫಿಕೇಶನ್ ಅಷ್ಟೇ. ಸೊ ಬಟ್ ವೇರಿಫಿಕೇಶನ್ ಅಂತ ಬಂದಾಗ ಸೊ ವೇರಿಫಿಕೇಶನ್ ಈ ತರ ಬಂದ್ರೆ ವ್ಯಾಲ್ಯೂಯೇಷನ್ ಹಿಂಗ್ ಬರುತ್ತೆ, ಅದ್ರ ಒಳಗಡೆ ಬರುತ್ತೆ, ಜಸ್ಟ್ ಪಾರ್ಟ್ ಆಫ್ ಇಟ್ ಅಷ್ಟೇ. ಸೊ ವೇರಿಫಿಕೇಶನ್ ಅಂದಾಗ ನಿಮ್ಗೆ ಅಲ್ಲಿ ಚೆಕಿಂಗ್ ಕೂಡ ಬರ್ತಾ ಇದೆ ಅಂಡ್ ವ್ಯಾಲ್ಯೂಯಿಂಗ್ ದಿ ಅಸೆಟ್ಸ್, both are comes under the verification only, not the valuations. So that's why first statement is the wrong, is the false, and second statement valuation is done after watching but before verification, that is true. The order is first watching ಮಾಡ್ತಾರೆ, so ಆಮೇಲೆ valuation ಮಾಡ್ತಾರೆ, ಆಮೇಲೆ verification. Watching, valuation and verification of assets and liabilities ಅಂತಾನೆ ಬರುತ್ತೆ. Clear? Yes.
ನೆಕ್ಸ್ಟ್ ಕ್ವೆಶನ್ ನಂಬರ್ 39. ಸೊ ಮೈನಾರಿಟಿ ಇಂಟ್ರೆಸ್ಟ್ ಇನ್ಕ್ಲೂಡ್ಸ್. ಓಕೆ, ಸೊ ನಿಮ್ಮ ಕಾರ್ಪೊರೇಟ್ ಅಕೌಂಟಿಂಗ್ ಬರುತ್ತೆ, ಅಂದ್ರೆ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಯೂನಿಟ್ ಅಲ್ಲಿ ಯೂನಿಟ್ ನಂಬರ್ 2 ಅಲ್ಲಿ ಬರುತ್ತೆ. ಸೊ ದಿಸ್ ದ ಶೇರ್ ಇನ್ ಅ ಶೇರ್ ಕ್ಯಾಪಿಟಲ್ ರಿಸಿಪ್ಟ್ ಅಂಡ್ ದ ರೆವಿನ್ಯೂ. ಸೊ ಮೈನಾರಿಟಿ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ದ ಮೈನಾರಿಟಿ ಇಂಟ್ರೆಸ್ಟ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಬರುವಂತದ್ದು. ಸೊ ಮೈನಾರಿಟಿ ಇಂಟ್ರೆಸ್ಟ್ ಮೀನ್ಸ್ ದ ಔಟ್ಸೈಡರ್ಸ್ ಶೇರ್ಸ್. Okay, outside shares, those who are not a parent company, so in the net assets and the profit of a subsidiary. It includes share capital, share in the share capital, share in the capital reserves, and the share in the revenue profit. Clear? Share capital and the ownership portions. So capital reserves are the reserves and the like revaluation reserves and the capital profit. So revenue profit and the part of the year earnings belong to the minority shareholders. Clear? So next question number 14. What is the proper sequence of events in the activity based costing ABC system elections ಅನ್ನ ಕೇಳ್ತಾ ಇದ್ದಾರೆ. It comes under the costing ಅಂದ್ರೆ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅಲ್ಲಿ ಬರುತ್ತೆ. ಸೊ ಸೀಕ್ವೆನ್ಸ್ ಕೇಳ್ತಾ ಇದ್ದಾರೆ, ಅಂದ್ರೆ ಅದ್ರ ಪ್ರೋಸೆಸ್ ಯಾವ ತರ ಇರುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ನೋಡಿ, ಫಸ್ಟ್ ಈಸ್ ಸಿ ಮೀನ್ಸ್ ಐಡೆಂಟಿಫಿಕೇಶನ್ ಆಫ್ ಅ ಕಾಸ್ಟ್ ಪೂಲ್. ಫಸ್ಟ್ ನೀವು ಕಾಸ್ಟ್ ಪೂಲ್ ಅನ್ನ ಐಡೆಂಟಿಫೈ ಮಾಡ್ತೀರಾ. ಸೊ ನೆಕ್ಸ್ಟ್ ಈಸ್ ಬಿ ಅಂದ್ರೆ ಕಾಸ್ಟ್ ಡ್ರೈವರ್ಸ್ ಅನ್ನ ಐಡೆಂಟಿಫೈ ಮಾಡ್ತೀರಾ. ಸೊ ನಿಮ್ಗೆ ಕಾಸ್ಟ್ ಶೀಟ್ ಎಲ್ಲ ಚೆನ್ನಾಗಿ ಮಾಡಕ್ ಬಂದ್ರೆ ಸೊ ಡೆಫಿನೆಟ್ ಆಗಿ ಇದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಓವರ್ ಹೆಡ್ ರೇಟ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಸೊ ಲಾಸ್ಟ್ ಫೈನಲಿ ಅಸೈನ್ಮೆಂಟ್ ಓವರ್ ಹೆಡ್ ಕಾಸ್ಟ್ ಟು ದ ಪ್ರಾಡಕ್ಟ್. ಕ್ಲಿಯರ್? ಸೊ ಇದೆಲ್ಲ ಒಂದು ಪ್ರಾಕ್ಟಿಕಲ್ ಬೇಸ್ ಆಗಿರುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಎಲ್ಲ ಮಾಡೋದಕ್ಕೆ ಬರ್ತಾ ಇದೆ, ಕಾಸ್ಟ್ ಶೀಟ್ ಎಲ್ಲ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ ಆಗಿ ಇದೆಲ್ಲ ಈಸಿ ಇರುತ್ತೆ. ಫಸ್ಟ್ ಕಾಸ್ಟ್ ಪೂಲ್ ನ ಐಡೆಂಟಿಫೈ ಮಾಡ್ತೀರಾ, ಆಮೇಲೆ ಕಾಸ್ಟ್ ಡ್ರೈವರ್ಸ್ ನ ಐಡೆಂಟಿಫೈ ಮಾಡ್ತೀರಾ. ಸೊ ಆಮೇಲೆ ಓವರ್ ಹೆಡ್ ರೇಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಲಾಸ್ಟ್ ಫೈನಲಿ ನೀವು ಓವರ್ ಹೆಡ್ ಕಾಸ್ಟ್ ನ ಪ್ರಾಡಕ್ಟ್ ಅಸೈನ್ ಮಾಡ್ತೀರಾ. ಸೊ ದಿಸ್ ಇಸ್ ವಾಟ್ ಪ್ರೋಸೆಸ್ ಸೀಕ್ವೆನ್ಸ್. Okay, so proper sequence of events in a ABC analysis. Okay, yes. Yes, ಇಷ್ಟು ನಿಮ್ಮ ಒಂದು 31st ಇಂದ 40th ಕ್ವೆಶನ್ಸ್ ವರೆಗೆ ಅನಾಲಿಸಿಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ 41 ಇಂದ 50 ಕ್ವೆಶನ್ಸ್ ಆಲ್ 60 ಕ್ವೆಶನ್ಸ್ ವರೆಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇನ್ ಡೆಪ್ತ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಕ್ತಾಗ ಡೆಫಿನೆಟ್ ಆಗಿ ನಿಮ್ಮ ನೆಕ್ಸ್ಟ್ ಫರ್ದರ್ ಎಕ್ಸಾಮ್ಸ್ ಕೂಡ ಯೂಸ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಎಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಟೆಲಿಗ್ರಾಮ್ ದ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅಂಡ್ ಚಾನಲ್ ಅಲ್ಲಿ ಕೂಡ ಇದೆ. ಅದನ್ನ ಚೆಕ್ ಮಾಡಿ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸೊ ನಿಮ್ಗೆ ಅಲ್ಲೇ PDF ಎಲ್ಲ ಸಿಗುತ್ತೆ, ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಎಲ್ಲ ಸಿಗುತ್ತೆ, ಸಿಲೆಬಸ್ ಎಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಐ ಮೀಟ್ ಯು ದ ನೆಕ್ಸ್ಟ್ ಕ್ಲಾಸ್. ಬೈ.